ಸೊ ಈ ಸಮಸ್ಯೆ ಬಂದ ತಕ್ಷಣ ಬಹಳ ಜನ ಎದುರ್ತಾರೆ. ಯಾಕೆಂತಂದ್ರೆ ಎಷ್ಟು ಔಷಧಿಗಳು ಹೊಡೆದ್ರು ಅದು ಕಂಟ್ರೋಲ್ ಸಿಗಲ್ಲ. ತಾತ್ಕಾಲಿಕ ಪರಿಹಾರಗಳನ್ನ ಕೊಟ್ಕೊಂಡು ಮುಂದೆ ಹೋಗೋದಕ್ಕಿಂತ ಹೂ ಮತ್ತು ಕಾಯಿ ಸೆಟ್ಟಿಂಗು ಕಡಿಮೆ ಆಗ್ಬಿಡ್ತದೆ. ಸೊ ಮೇಜರ್ ಆಗಿ ಏನಾಗಬಾರ್ದು ಅದು ಆಗ್ಬಿಡ್ತದೆ. ವೈರಸ್ ಅಂತಕ್ಕಂಥದ್ದು ಎಲ್ಲರನ್ನು ಗಾಬರಿಗೊಳಿಸುವಂತ ಒಂದು ಸಮಸ್ಯೆ. ಒಂದು ಪರ್ಮನೆಂಟ್ ಸೊಲ್ಯೂಷನ್ ನಾವು ಕಂಡುಕೊಂಡಾಗ ಅದು ನಮಗೆ ತುಂಬಾ ಉತ್ತಮ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮೆಣಸಿನ ಗಿಡದಲ್ಲಿ ಅಂದ್ರೆ ಚಿಲ್ಲಿ ಪ್ಲಾಟ್ ಅಲ್ಲಿ ವೈರಸ್ ಅಂತಕ್ಕಂಥದ್ದು ಎಲ್ಲರನ್ನು ಗಾಬರಿಗೊಳಿಸುವಂತ ಒಂದು ಸಮಸ್ಯೆ. ಸೊ ಈ ಸಮಸ್ಯೆ ಬಂದ ತಕ್ಷಣ ಬಹಳ ಜನ ಎದುರ್ತಾರೆ. ಯಾಕೆಂತಂದ್ರೆ ಎಷ್ಟು ಔಷಧಿಗಳು ಹೊಡೆದ್ರು ಅದು ಕಂಟ್ರೋಲ್ ಸಿಗಲ್ಲ, ತುಂಬಾ ಲಾಸ್ ಆಗತ್ತೆ, ಹಂಗಾಗಿ ಹೆದರ್ತಾರೆ. ಸಿಂಪ್ಟಮ್ಸ್ ನಮಗೆ ಕಾಣುತ್ತೆ ಅಂತಂದ್ರೆ ಎಲೆಗಳು ಮಡಚ್ಕೊಳ್ತವೆ, ಚಿಕ್ಕದಾಗ್ತವೆ, ಗಿಡದ ಬೆಳವಣಿಗೆ ನಿಂತು ಹೋಗ್ತದೆ, ಹೂ ಮತ್ತು ಕಾಯಿ ಸೆಟ್ಟಿಂಗು ಕಡಿಮೆ ಆಗ್ಬಿಡ್ತದೆ. ಸೊ ಮೇಜರ್ ಆಗಿ ಏನಾಗಬಾರ್ದು ಅದು ಆಗ್ಬಿಡ್ತದೆ. ಸೊ ಇದಕ್ಕೆ ರೂಟ್ ಕಾಸ್ ಏನು, ಒಂದು ಮೂಲ ಕಾರಣ. ಯಾಕೆಂದ್ರೆ ಯಾವುದೇ ವಿಷಯಕ್ಕೆ ತಾತ್ಕಾಲಿಕ ಪರಿಹಾರಗಳನ್ನ ಕೊಟ್ಕೊಂಡು ಮುಂದೆ ಹೋಗೋದಕ್ಕಿಂತ ಒಂದು ಪರ್ಮನೆಂಟ್ ಸೊಲ್ಯೂಷನ್ ನಾವು ಕಂಡುಕೊಂಡಾಗ ಅದು ನಮಗೆ ತುಂಬಾ ಉತ್ತಮ. ಸೊ ಹಂಗಾಗಿ ರೂಟ್ ಕಾಸ್ ಏನಂತ ನಾವು ನೋಡಿದಾಗ ಬಹುತೇಕ ರೈತರು ಇದನ್ನ ಕೇವಲ ವೈಟ್ ಫ್ಲೈ ಸಮಸ್ಯೆ ಅಂತ ನೋಡ್ತಾರೆ. ಅಂದ್ರೆ ಒಂದು ಫ್ಲೈ, ಈ ವೈರಸ್ ನ ತಂದ್ಕೊಡುವಂಥದ್ದು ಒಂದು ಕೀಟ, ವೈಟ್ ಫ್ಲೈ. ಸೊ ಇದು ಅಂತ ಅನ್ಕೊಂಡಿದ್ದಾರೆ. ಆದರೆ ನಿಜವಾದ ಕಾರಣ ಬೇರು, ಮಣ್ಣಿನ ಕುಸಿತ. ಈ ಬೇರುಗಳು ಸರಿಯಾಗಿ ಅಭಿವೃದ್ಧಿ ಆಗದೆ ಇರತಕ್ಕಂಥದ್ದು, ಮಣ್ಣಲ್ಲಿ ಹಾಳಾಗಿರ್ತಕ್ಕಂಥದ್ದು ಇದಕ್ಕೆ ನಿಜವಾದ ಕಾರಣ. ಸೊ ಮಣ್ಣಿನಲ್ಲಿ ಉಪಕಾರಿ ಸೂಕ್ಷ್ಮಾಣುಜೀವಿಗಳು ಮಣ್ಣಲ್ಲಿ ಕಡಿಮೆ ಆಗ್ತವೆ, ಬೇರಿನ ವಲಯ ದುರ್ಬಲ ಆಗ್ತದೆ, ಪೋಷಕಾಂಶಗಳು ಮಣ್ಣಲ್ಲಿ ಲಾಕ್ ಆಗ್ತದೆ, ಮಣ್ಣು ಗಟ್ಟಿ ಆಗ್ತದೆ, ಮಣ್ಣಲ್ಲಿ ಸರಿಯಾಗಿ ಗಾಳಿ ಆಡಲ್ಲ. ಈ ಹೆಚ್ಚು ರಾಸಾಯನಿಕಗಳು ಬಳಸೋದ್ರಿಂದ ಅಲ್ಲಿ ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ಬೇರು ವಲಯದಲ್ಲಿ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಇದು ಒಂದು ಮೂಲ ಕಾರಣ. ಇನ್ನ ವೈಜ್ಞಾನಿಕ ಒಂದು ವಿಶ್ಲೇಷಣೆ ಮಾಡಿ ಹೇಳೋದಾದ್ರೆ, ವೈಜ್ಞಾನಿಕವಾಗಿ ಯಾವ ಮಣ್ಣಿನಲ್ಲಿ ಜೀವಾಣು ಚಟುವಟಿಕೆ ಕಡಿಮೆ ಆಗ್ತದೋ ಬೇರುಗಳು ಪೋಷಕಾಂಶಗಳನ್ನ ಸರಿಯಾಗಿ ತಗೊಳಕ್ಕಾಗಲ್ಲ. ಅದರಿಂದ ಗಿಡದ ಇಮ್ಯುನಿಟಿ, ಯಾವಾಗ ಪೋಷಕಾಂಶಗಳು ಸರಿಯಾಗಿ ತಗೊಳಕ್ಕಾಗಲ್ಲ ಇಮ್ಯುನಿಟಿ ಕಡಿಮೆ ಆಗುತ್ತೆ ಗಿಡಕ್ಕೆ. ಸೊ ವೈರಸ್ ಮತ್ತು ಸಕ್ಕಿಂಗ್ ಪೆಸ್ಟ್ ದಾಳಿ ಕೂಡ ಹೆಚ್ಚಾಗ್ತದೆ. ಅಂದ್ರೆ ಯಾವಾಗ ನೋಡಿ ಇಮ್ಯುನಿಟಿ ಕಡಿಮೆ ಆಗುತ್ತೋ ಕೀಟಗಳನ್ನ ಆಕರ್ಷಣೆ ಮಾಡ್ಕೊಳ್ಳುತ್ತೆ ಗಿಡ, ಹಂಗಾಗಿ ಆ ಸಮಸ್ಯೆ ಹೆಚ್ಚಾಗುತ್ತೆ. ಸೊ ರಿಸರ್ಚ್ ಟ್ರಯಲ್ಸ್ ಅಲ್ಲಿ ಹೇಳಿದ್ದಾರೆ, ಸೊ ಮಣ್ಣಲ್ಲಿ ಮೈಕ್ರೋಬಿಯಲ್ ಆಕ್ಟಿವಿಟಿ, ನ್ಯೂಟ್ರಿಯೆಂಟ್ ಅವೈಲಬಿಲಿಟಿ ಮತ್ತು ರೂಟ್ ಪರ್ಫಾರ್ಮೆನ್ಸ್ ಹೆಚ್ಚಾದಾಗ ಕ್ರಾಪ್ ವಿಗರ್ ಹೆಚ್ಚುತ್ತದೆ. ಇದು ಬಹಳ ಬಹಳ ಮುಖ್ಯವಾದಂತ ವಿಚಾರ. ಸೊ ಇದು ಹಿಂಗೆ ಬಿಟ್ರೆ ಫ್ಯೂಚರ್ ಅಲ್ಲಿ ಏನಾಗಬಹುದು ಅಂತ ನಾವು ನೋಡಿದಾಗ, ವೈರಸ್ ಸ್ಪ್ರೆಡ್ ವೇಗವಾಗಿ ಆಗ್ತದೆ, ಎಂಟೈರ್ ಫ್ಲಾಟ್ ಅಂದ್ರೆ ಗ್ರೋತ್, ಬೆಳವಣಿಗೆ ಕಡಿಮೆ ಆಗಬಹುದು, ಹೂವು ಉದುರಬಹುದು, ಫ್ರೂಟ್ ಸೆಟ್ಟಿಂಗ್ ಕಡಿಮೆ ಆಗಬಹುದು. ಸೊ ಇಳುವರಿ 30-70% ತನಕ ಕುಸಿಬಹುದು. ಸೊ ರಸಗೊಬ್ಬರಗಳನ್ನ ಹಾಕಿದ್ರೂ ಸಹ ಸರಿಯಾಗಿ ರೆಸ್ಪಾನ್ಸು ಮಾಡಲ್ಲ. ಸೊ ಇದು ಮುಂದಿನ ಸೀಸನ್ ಅಲ್ಲಿ ನೋಡಕ್ ಹೋದ್ರೆ ತುಂಬಾ ದುರ್ಬಲ ಆಗ್ತದೆ. ಹಿಂಗೆ ಹೋಗ್ತಾ ಹೋಗ್ತಾ ಮಣ್ಣು ಇನ್ನೂ ದುರ್ಬಲ ಆಗಿ ಬೆಳೆ ಇನ್ನೂ ಹೆಚ್ಚು ಸಮಸ್ಯೆಗೆ ಸಿಗಾಕೊಳ್ತದೆ. ಓಕೆ, ಇಷ್ಟೆಲ್ಲ ಸಮಸ್ಯೆಗಳು ಇರಬೇಕಾದ್ರೆ, ಅಂದ್ರೆ ಅಲ್ಲಿ ಸೃಷ್ಟಿಯಾಗಿರ್ಬೇಕಾದ್ರೆ ಇದನ್ನ ನಾವು ಹೆಂಗೆ ಪರ್ಮನೆಂಟ್ ಆಗಿ ಇದನ್ನ ಕ್ಲಿಯರ್ ಮಾಡ್ಕೋಬಹುದು ಅಂತಕ್ಕಂಥದ್ದು ನಾವು ನೋಡಿದ್ರೆ ವೆರಿ ಸಿಂಪಲ್. ಈ ಮಣ್ಣು ಏನು ನಿರ್ಜೀವ ಸ್ಥಿತಿಗೆ ಹೋಗಿ ಈ ಎಲ್ಲಾ ಸಮಸ್ಯೆಗಳಾಗಿದೆಯೋ ಅದನ್ನ ಮಣ್ಣನ್ನ ಜೀವಂತಿಕೆ ಮಾಡಬೇಕು, ಅಥವಾ ಸಾಯಿಲ್ ರೀಜನರೇಷನ್ ಮಾಡಬೇಕು. ಸೊ ಸಾಯಿಲ್ ರೀಜನರೇಷನ್ ಮಾಡಬೇಕಾದ್ರೆ ಇವತ್ತು ಡಾಕ್ಟರ್ ಸಾಯಿಲ್ ಬಯೋ ಇನ್ಪುಟ್ಸ್ ಇಂದ ಸಾಯಿಲ್ ರೀಜನರೇಷನ್ ಅಂತಕ್ಕಂಥದ್ದು ಒಂದು ದಾಖಲೆ ಆಗಿದೆ. ಸೊ ಮಣ್ಣಿಗೆ ಹಾಕಿದ ತಕ್ಷಣ 15-20 ದಿವಸದೊಳಗಡೆ ಸಾಯಿಲ್ ಫುಡ್ ವೆಬ್ ಬೂಸ್ಟ್ ಆಗುತ್ತೆ, ಮಣ್ಣಿನಲ್ಲಿ ಉಪಕಾರಿ ಜೀವಿಗಳ ಉಗಮ ಆಗುತ್ತೆ. ಸೊ ಮಣ್ಣನ್ನ ಲೂಸ್ ಮಾಡುತ್ತೆ, ಏರೇಷನ್ ಚೆನ್ನಾಗಿ ಆಡುತ್ತೆ, ಬೇರುಗಳನ್ನು ಅಭಿವೃದ್ಧಿ ಮಾಡುತ್ತೆ, ಪೋಷಕಾಂಶಗಳನ್ನ ಅನ್ಲಾಕ್ ಮಾಡಿ ಬೇರುಗಳಿಗೆ ಸಿಗೋ ಥರ ಮಾಡಿ. ಸೊ ಆ ಬೆಳೆಯಲ್ಲಿ ಆ ರೋಗದ ಸಮಸ್ಯೆಗಳನ್ನ ಕಂಟ್ರೋಲ್ ಮಾಡ್ತಾ, ಸೊ ಮುಂದಿನ
ಬೆಳೆಗಳಿಗೆ ಈ ಸಮಸ್ಯೆ ಒಂದು ಕಂಟ್ರೋಲ್ ಮಾಡಿ ಉತ್ಕೃಷ್ಟವಾಗಿ ಬೆಳೆಯೋ ರೀತಿಯಲ್ಲಿ ಮಾಡುತ್ತೆ. ಸೊ ಎಲ್ಲರೂ ಸಹ ದಯವಿಟ್ಟು ಇವೆಲ್ಲ ಸಮಸ್ಯೆಗಳಿಗೆ ಮೂಲ ಮಣ್ಣೆ. ಆ ಮಣ್ಣನ್ನು ರೀಜನರೇಟ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಬೆಳೆಗಳನ್ನು ಉತ್ಕೃಷ್ಟ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.